ಛಾಯ ಮಾರ್ತಾಂಡ ಸಂಭೂತಂ ಸಂಭ್ರಮಾಮಿ ಶ್ರೀ ಶನೇಶ್ವರಾಯ. ಈ ಜಾತ್ರಾ ಕಾರ್ಯಕ್ರಮ, ವಾರ್ಷಿಕೋತ್ಸವ ಕಾರ್ಯಕ್ರಮ ಏನಿದೆ, ಇದು ಪಾಲ್ಗುಣ ಮಾಸ ಶುದ್ಧ ದಶಮಿಯ ದಿವಸ ಬರ್ತಾ ಇರತಕ್ಕಂಥ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಅಂದರೆ ಗಂಗನ್ಮಯ್ಯನವ್ರಿಗೆ ಈ ಶನಿಮಾತ್ಮ ದೇವರು ಪ್ರತ್ಯಕ್ಷ ಆಗಿ ಇಲ್ಲಿ ಒಂದು ಸ್ಥಾಪನೆ ಆದಂಥ ಒಂದು ಶುಭಗಳಿಗೆಯಲ್ಲಿ ಈ ಒಂದು ವಾರ್ಷಿಕೋತ್ಸವ ಮತ್ತು ವಿಜೃಂಭಣೆಯಿಂದ ರಥೋತ್ಸವಗಳು ನಡೀತಾ ಇದೆ. ಇದು 71ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ಪ್ರತಿ ವರ್ಷದಂತೆ ನಡೀತಾ ಇರೋದು ಕೂಡ ಸಹಜವಾದ್ರೂ ಈ ವರ್ಷ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಮದುವೆ ಹೋಬಳಿ ಮುಖಂಡರುಗಳು ಹಮ್ಮಿಕೊಂಡಿದ್ದಾರೆ. ಅದು ಏನು ಅಂದರೆ, ಮೊದಲನೇ ದಿವಸ ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮತ್ತು ಪ್ರತಿ ವರ್ಷ ಇಲ್ಲಿನ ಈ ಎಲ್ಲ ಹೋಬಳಿಯ ಮುಖಂಡರುಗಳು, ಎಲ್ಲ ಹೋಬಳಿ ಊರುಗಳವರನ್ನು ಒಂದೊಂದು ದಿವಸ ಉತ್ಸವಗಳನ್ನ ಮಾಡಿಸ್ತಾರೆ. ಅದೇ ರೀತಿ ಈ 1ನೇ ತಾರೀಕು ಏನು ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂದರೆ, ಪ್ರತಿ ವರ್ಷದಂತೆ ಈ ವರ್ಷ ಇದು ಬಹಳ ವಿಶೇಷವಾದ ವರ್ಷ ಆಗಿದೆ. ಏನು ಅಂದರೆ 101 ದೇವರುಗಳನ್ನ ಕರೆಸ್ಬೇಕು ಈ ಸಾರಿ ಅಂತ ನಮ್ಮನ್ನು ಬಂದು ಕೇಳಿದಾಗ, ಆಯ್ತಪ್ಪ ಎಲ್ಲ ನೀವು ಎಲ್ಲ ಸೇರಿ ಕರೆಸೋಣ ಅಂತ ಎಲ್ಲ ತೀರ್ಮಾನ ಮಾಡಿ ಈ ವರ್ಷ 101 ದೇವರುಗಳನ್ನ ಇಲ್ಲಿ ಈ ಒಂದು ಸನ್ನಿಧಿಗೆ ಕರೆಸಿ ಪೂಜೆ ಮಾಡಿಸ್ಬೇಕು. ಮತ್ತು ಅದೇ ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ನೆರವೇರಿಸಬೇಕು ಅಂತ ಎಲ್ಲ ಮದುವೆ ಹೋಬಳಿ ಮುಖಂಡರುಗಳು ತೀರ್ಮಾನ ಮಾಡಿದ ಪ್ರಕಾರ ಈ ವರ್ಷ ನಡೆಯುತ್ತೆ. ಇದು ಈ ವರ್ಷದ ವಿಶೇಷವಾದ ಉತ್ಸವ ಆಗಿದೆ. ಫೆಬ್ರವರಿ 26ನೇ ತಾರೀಕು ಬ್ರಹ್ಮರಥೋತ್ಸವ ನಡೀತದೆ. ಪ್ರತಿ ವರ್ಷದಂತೆ 8 ದಿನ ಕಾರ್ಯಕ್ರಮ ಇರ್ತದೆ. ಎಲ್ಲ ಗ್ರಾಮಗಳಿಂದನೂ ಪ್ರತಿದಿನ ಒಂದೊಂದು ಊರಿಂದ ನಮ್ಮ ಶನೇಶ್ವರ ಹಾಗೂ ಆ ಊರಿನ ದೇವತೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಇತ್ತು. 8 ದಿನ. ಅದರಲ್ಲಿ ವಿಶೇಷವಾದದ್ದು ಮಾರ್ಚ್ 1ನೇ ತಾರೀಕು ನಾವು ಊರಿನ ಎಲ್ಲ ಪಕ್ಷಾತೀತವಾಗಿ ಬಂದು ಧರ್ಮಾಧಿಕಾರಿಗಳನ್ನ ಅದು ನಮ್ಮ ಧರ್ಮಾಧಿಕಾರಿಗಳನ್ನೆಲ್ಲ ಕೇಳಿದಾಗ ಆಯಿತು ಅಂತ ಹೇಳಿ ಮಾಡಿ ಅಂತ ಹೇಳಿದ್ರು. 101 ದೇವರು ಕರೆಸಿ ಎಲ್ಲ ಹಳ್ಳಿಯಿಂದನೂ ಇಲ್ಲಿಗೆ ಕರೆಸಿ ನಾವು, ಯಾಕೆಂದರೆ ಬೆಂಗಳೂರು ಕರಗದಾಗ ನೋಡೋದು ಬಿಟ್ಟರೆ ಇನ್ನೆಲ್ಲೂ ನಾವು ನೋಡೋಕ್ಕಾಗ್ತಿಲ್ಲ 101. ಅದು ವಿಶೇಷವಾಗಿ 101 ದೇವ್ರನ್ನ ಇಲ್ಲಿ ಕರೆಸ್ಬಿಟ್ಟು ದೇವಸ್ಥಾನ ಪೂಜೆ ಮಾಡಿಸಿ ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ, ಕಾಲೇಜ್ ಮೈದಾನದಲ್ಲಿ 101 ದೇವರು ನಿಲ್ಲಿಸಿ ಬೆಳಗ್ಗೆ 12 ಗಂಟೆಗೆ ಎಲ್ಲ ಇಲ್ಲಿ ಬರುತ್ತೆ. ಆ ದೇವ್ರುಗಳು ಇಲ್ಲೇ ದೇವಸ್ಥಾನ ಮೆರವಣಿಗೆ ಮಾಡಿಸಿ ಆ ಹೈಸ್ಕೂಲ್ ಗ್ರೌಂಡ್ ಹತ್ರ ಹೋಗಿ ಅಲ್ಲೇ ಎಲ್ಲ ದೇವ್ರುಗಳು ನಿಲ್ಲಿಸಿ ಸಾಯಂಕಾಲ ಕರೆಕ್ಟಾಗಿ 6 ಗಂಟೆಗೆ ಆರ್ಕೆಸ್ಟ್ರಾ ಜಿ ಕನ್ನಡದಲ್ಲಿ ಬರೋವಂಥವ್ರದ್ದು ಎಲ್ಲ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ನಂತರ ಮದ್ದಿನ ಮರದ ಕಾರ್ಯಕ್ರಮ ಇದೆ. ಮದ್ದಿನ ಮರದ ಕಾರ್ಯಕ್ರಮ ನಂತರ ಕುರುಕ್ಷೇತ್ರ ನಾಟಕ ನಮ್ಮ ಕಲಾವಿದರು ತಂಡದವರಿಂದ, ಮಹಿಳಾ ತಂಡದವರಿಂದ ವಿಶೇಷವಾಗಿ ಅದು ಸಹ ಇರ್ತದೆ. ಇಲ್ಲಿ 8 ದಿನ ನಾಟಕ ಈಗ ಡೈಲಿ ಇರ್ತದೆ. ಅವತ್ತೊಂದು ದಿನ ವಿಶೇಷವಾಗಿ ಮಾಡಬೇಕು ಅಂತೇಳಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಊರಿನ ಮುಖಂಡರು ಇದಕ್ಕೆ ಸಹಕಾರ, ಧನ ಸಹಾಯ ಹಾಗೂ ಬೆಂಬಲ ಎಲ್ಲ ಜಾಸ್ತಿ ಕೊಟ್ಟಿರೋದ್ರಿಂದ ಇದು ತುಂಬ ವಿಶೇಷ. ಸುಮಾರು ಒಂದು 25,000 ಜನಕ್ಕೆ ಅಲ್ಲಿ ನಾವು ಆಸನದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಎಲ್ಲರೂ ಯಾವುದನ್ನ ಪಾಂಪ್ಲೇಟ್ ನೋಡ್ಬೋದು ನೀವು. ಯಾವುದೇ ಊರಾಗ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದು 180 ಜನದ ಹೆಸರು ಇರ್ತದೆ. ಇಲ್ಲಿ ದಾನಿಗಳ ಹೆಸರು ಯಾರ್ದೂ ಇಲ್ಲ. ಎಲ್ಲ ಭಕ್ತಾದಿಗಳು ಅಂತ ಹೇಳಿ ಮಾಡ್ತಾ ಇರೋದು. ನನ್ನ ಸರ್ವಿಸಾಗಿ ಇದೇ ಫಸ್ಟ್ ನೋಡಿರೋದು ನಾನು, ಯಾಕೆಂದರೆ ನಾನು ರಾಜಕೀಯದಲ್ಲಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಯಾರ ಹೆಸರು ಬೇಡ, ದಾನಿಗಳು ಬೇಜಾನ್ ಜನ ನಾವು ಕೊಡ್ತೀವಿ, ನಾವು ಮಾಡೋಣ ಅಂಥೇಳಿ ಎಲ್ಲ ಪಕ್ಷಾತೀತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದೊಂದು ಗಿನ್ನಿಸ್ ದಾಖಲೆ ಇದು. ಯಾಕೆಂದರೆ ಅಷ್ಟು ವಿಶೇಷವಾಗಿ ಎಲ್ಲ ನಿಂತು ಮಾಡೋದು ಅಷ್ಟು ಸುಲಭ ಅಲ್ಲ. 101 ದೇವರು ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಭಗವಂತ ಶನೇಶ್ವರ ನಡೆಸ್ಕೊಂಡು ಹೋಗಲಿ ಅಂಥೇಳಿ ನಾವು ಎಲ್ಲ ಮುಖಂಡರ ಪರವಾಗಿ ಒಳ್ಳೆಯದಾಗಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಪ್ರತಿ ವರ್ಷದಂತೆ 71ನೇ ಬ್ರಹ್ಮರಥೋತ್ಸವವನ್ನು ನಮ್ಮ ಆಡಳಿತ ಮಂಡಳಿಯಿಂದ ಬಹು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ಬ್ರಹ್ಮರಥೋತ್ಸವ ಬಗ್ಗೆ ನಿಮಗೆಲ್ಲ ಹಿಂದೆ ಎಲ್ಲ ನೀವು ಬಂದು ಭಾಗವಹಿಸಿ ಎಲ್ಲ ಭಕ್ತಾದಿಗಳು ವಿಷಯನ ಮುಟ್ಟಿಸಿದ್ದೀರಾ. ನಮ್ಮ ಮದುವೆ ಹೋಬಳಿ ನಮ್ಮ ದೇವಸ್ಥಾನದಿಂದ ಮಾಡೋ ಬ್ರಹ್ಮರಥೋತ್ಸವದ ಸ್ಪೆಷಾಲಿಟಿ ಏನಂದರೆ ಮುದ್ದೆ, ಕಾಳುಹುಳಿ, ಪಾಯಸ ಮಾಡೋದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಅದು ಭಕ್ತರು ತುಂಬ ಶ್ರೇಷ್ಠ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಮತ್ತು 7 ದಿನಗಳ ಕಾಲ ನಾಟಕೋತ್ಸವ ಇರ್ತದೆ.
ಪ್ರತಿದಿನ ಒಂದೊಂದು ನಾಟಕೋತ್ಸವ ಇಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿ ನಾಟಕೋತ್ಸವ ಮಾಡ್ತೀವಿ. ಮತ್ತು ಪ್ರತಿ ದಿವಸ ಪ್ರತಿ ಪಕ್ಕದ ಹಳ್ಳಿಗಳಿಂದ ಸ್ವಾಮಿ ಮೆರವಣಿಗೆ ಇರ್ತದೆ. ಈ ಸರ್ತಿ ಒಂದು ವಿನೂತನ ಕಾರ್ಯಕ್ರಮ ನಮ್ಮ ಮಲ್ಲಯ್ಯ ಮತ್ತು ವಿಜಯ್ ಕುಮಾರು, ನಮ್ಮ ಮಂಜುನಾಥ್ ಸಿದ್ದಾರೇಗೌಡರು ಎಲ್ಲ ಮಧುರಾಬಿ ಮುಖಂಡರುಗಳೆಲ್ಲ ಸೇರಿ ಒಂದು ವಿನೂತನ ಕಾರ್ಯಕ್ರಮ ಮಾಡಿ ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬಹು ವಿಜೃಂಭಣೆಯಿಂದ ಮಾಡ್ತಾವ್ರೆ. ಜೊತೆಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಪ್ರತಿ ಊರಿಂದನೂ ಅಲ್ಲಿನ ಉತ್ಸವ ಮೂರ್ತಿಗಳನ್ನ ತಂದು ಸ್ವಾಮಿಯ ಶನ್ಮಾತ್ಮ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಹೈಸ್ಕೂಲ್ ಗ್ರೌಂಡಲ್ಲಿ ತಂಡ ಒಂದೇ ನಿಲ್ಲಿಸಿ, ಒಂದೇ ಕಡೆ ಅಷ್ಟು ವಿಗ್ರಹ ಈ ದೇವರುಗಳನ್ನ ನಿಲ್ಲಿಸಿ ಉತ್ಸವ ಮೂರ್ತಿಗಳನ್ನ ಅಲ್ಲಿ ಒಂದು ವಿನೂತನ ಕಾರ್ಯಕ್ರಮಗಳು, ಮುದ್ದಿನ ಮರ ಇರ್ಬೋದು, ಆಮೇಲೆ ಲೇಡೀಸ್ದು ನಾಟಕ ಇರ್ಬೋದು, ಆರ್ಕೆಸ್ಟ್ರಾ ಕಾರ್ಯಕ್ರಮ, ಎಲ್ಲ ಜನ ಭಕ್ತಾದಿಗಳು ಬಂದು ನೋಡಿ ಖುಷಿಪಟ್ಟು ದೇವರ ಆಶೀರ್ವಾದ ತಗೊಂಡೋಗ್ಲಿ ಅಂತ ಇದು ನಮ್ಮ ಹೋಬಳಿ ಮಟ್ಟಕ್ಕೆ ಒಂದು ವಿನೂತನ ಕಾರ್ಯಕ್ರಮ. ಜೊತೆ ನಮ್ಮ ತಾಲ್ಲೂಕು ಮಟ್ಟದಲ್ಲಿ ಯಾರೂ ಮಾಡಿರೋದು ನಾನು ಕೇಳಿಲ್ಲ ಇದುವರೆಗೂ. ತಾಲ್ಲೂಕಿನಲ್ಲೇ ಒಂದು ವಿನೂತನ ಕಾರ್ಯಕ್ರಮ, ಬೇರೆ ಬೇರೆ ಕಡೆ ಮಾಡಿರೋದು ಕೇಳಿದ್ದೀವಿ, ನಮ್ಮ ತಾಲ್ಲೂಕಲ್ಲಿ ಯಾರೂ ಮಾಡಿರಲಿಲ್ಲ. ಇದೊಂದು ವಿನೂತನ ಕಾರ್ಯಕ್ರಮ. ಸುಮಾರು ಒಂದು 10ರಿಂದ 15-20 ಸಾವಿರ ಜನ ಭಾಗವಹಿಸ್ತಾರೆ ಅಂತ ನಾವು ಒಂದು ಊಹೆ ಮಾಡ್ಕೊಂಡಿದ್ದೀವಿ. ಅಷ್ಟೋ ಜನಕ್ಕೂ ಪ್ರಸಾದ ವ್ಯವಸ್ಥೆ ಅಲ್ಲೇ ಇರ್ತದೆ. ಹೈಸ್ಕೂಲ್ ಗ್ರೌಂಡಲ್ಲಿ ಏನು ಜನ ಸೇರ್ತಾರೆ ಅಷ್ಟೋ ಜನಕ್ಕೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಇಲ್ಲಿ ಜಾತ್ರೆಯಲ್ಲಿ ಬರೋರ್ಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಹಾಗಾಗಿ ಇದನ್ನು ಎಲ್ಲ ಭಕ್ತಾದಿಗಳು ಬಂದು ದೇವರಿಗೆ ಕೈ ಮುಕ್ಕೊಂಡು ಇಲ್ಲಿ ಬಾಳೆಹಣ್ಣು ಹೆಸರು ಒಳ್ಳೆಯದಾಗುತ್ತೆ ಅನ್ನೋದು ಪ್ರತೀತಿ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು ರಾಜ್ಯಾದ್ಯಂತ ಬಂದು ಇಲ್ಲಿ ಭಾಗವಹಿಸ್ತಾರೆ. ನಿಮ್ಮ ಮುಖಾಂತರ ಎಲ್ಲ ಇನ್ನಷ್ಟು ಜನಕ್ಕೆ ತಲುಪಿ ನಮ್ಮ ಈ ಒಂದು ಬ್ರಹ್ಮರಥೋತ್ಸವ ಯಶಸ್ವಿ ಆಗಲಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊಂತೀವಿ.